ಹರಿಯಾಣದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದತ್ತ ವಿಜಯದತ್ತ ದಾಪುಗಾರ ಮಾಡ್ತಾ ಇದೆ. ಇದು ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ನಾಯಕತ್ವ ಮತ್ತು ಸಂಘಟನೆಯ ಬಲ ಹರಿಯಾಣಗೆ ವಿಜಯವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಲೋಕಸಭಾ ಚುನಾವಣೆಯ ನಂತರ ನಡೆಯುವಂತಹ ಈ ಚುನಾವಣೆಯಲ್ಲಿ ದಿಲ್ಲಿಗೆ ಹತ್ತಿರ ಇರುವಂತಹ ಹರಿಯಾಣ ರಾಜಕಾರಣ ದೃಷ್ಟಿಯಿಂದ ಬಹಳ ಮಹತ್ವ. ಇಡೀ ದೇಶದ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ಮೂಲೆಯಲ್ಲಿ ಸಾಗ್ತಾ ಇದೆ, ಅದು ದಿಕ್ಕಸೂಚಿ ಇದೆ. ಮತ್ತು ಕಾಂಗ್ರೆಸ್ಸಿನ ಜಾತಿ ರಾಜಕಾರಣವನ್ನು ಇವತ್ತು ಹರಿಯಾಣದ ಜನ ತಿರಸ್ಕರಿಸಿದ್ದಾರೆ. ಅವರು ಏನೆಲ್ಲವನ್ನೂ ಕೂಡ ಪ್ರಯತ್ನ ಮಾಡಿದರು. ಭಾರತೀಯ ಜನತಾ ಪಕ್ಷವನ್ನು ಸಂವಿಧಾನ ವಿರೋಧಿ ಅಂತ ತಿಳಿಸುವ ಪ್ರಯತ್ನ ಮಾಡಿದರು, ಜಾತಿ ರಾಜಕಾರಣ ಮಾಡಿದರು. ಎಲ್ಲವನ್ನೂ ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಸತ್ಯ ಸಾಥ್ ಸಬ್ಕಾ ವಿಕಾಸ್ ಮತ್ತು ಶ್ರೇಷ್ಠ ಭಾರತ್ ಅಮೃತ್ ಕಾಲ್ ಈ ವಿಚಾರಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಥರದ ಫಲಿತಾಂಶಗಳು. ಜಮ್ಮು ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಸಾಮಾಜಿಕವಾಗಿ ಬಹಳ ಸೆನ್ಸಿಟಿವ್ ಇರುವಂತಹ ಒಂದು ಜಿಲ್ಲೆ, ರಾಜ್ಯ. ಕಣ್ಣಿ ಮತ್ತು ಕಣ್ಣಿ ಒಳಗಡೆ ನಮಗೆ ನಿರೀಕ್ಷಿತ ದೇಶ ಕಣ್ಣಿ ಒಳಗಡೆ ಅಲ್ಲಿ ನ್ಯಾಷನಲ್ ಬಟ್ ಇದು ಅಂತಿಮವಲ್ಲ. ಕಾಶ್ಮೀರದಲ್ಲಿ ಇನ್ನೂ ರಾಜಕಾರಣ ಇದೆ. ಅವ್ರ ಪಕ್ಷದ ನಾಯಕರು ಈಗ ಸಿಎಂ ಅವರ ಪ್ರಕರಣ ಮತ್ತೆ ಬಿಜೆಪಿ ಅಪಪ್ರಚಾರ ಸೋತ ಮೇಲೆ ಏನೋ ನೆಪ ಇರಬೇಕು. ಸೋಲನ್ನ ಒಂದು ರೀತಿಯಲ್ಲಿ ಗಂಭೀರವಾಗಿ ಗೌರವ ಕೊಟ್ಟರೆ ಅವರಿಗೆ ಶೋಭೆ ತರ್ತದೆ. ಕುಂಟು ನೆಪ ಹೇಳಿದ್ರೆ ಇದೇ ಥರ ಕೊಟ್ಟು ಜಾತಿ ಜನಗಣತಿ ವಿಚಾರ ಮತ್ತು ಒಳ ಮೀಸಲಾತಿ ವಿಚಾರ ಬಿಜೆಪಿ ನಿಲುವು ಏನಾಗಿರಬೇಕು ಅಂತ ನಮ್ಮ ಒಳ ಮೀಸಲಾತಿಗೆ ಬಳಸ್ತಿದೆ. ನಾವು ಅದಕ್ಕೆ ರೆಕಮೆಂಡ್ ಮಾಡ್ತೀವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ಮಾಡೋದಕ್ಕೆ ನಾವೆಲ್ಲ ರೆಕಮೆಂಡ್ ಮಾಡ್ತೀವಿ. ಆದರೆ ಕಾಂಗ್ರೆಸ್ ಪಕ್ಷಗಳು ಡಬಲ್ ಗೇಮ್ ಮಾಡ್ತಾರೆ. ಒಳ ಮೀಸಲಾತಿಯಲ್ಲಿ ಸಂವಿಧಾನ ತಿದ್ದುಪಡಿಯ ಅವಶ್ಯಕತೆ ಇಲ್ಲ ಅಂತ ಗೊತ್ತಿದ್ದು ಸಂವಿಧಾನ ತಿದ್ದುಪಡಿ ಮಾಡುವಂಥ ಕಣ್ಣೊರೆಸುವ ತಂತ್ರವನ್ನು ಮಾಡಿದರು. ಈಗ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಾವು ಚರ್ಚೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ದಲಿತರಾಗಲಿ ಹಿಂದುಳಿದ ವರ್ಗದವರಾಗಲಿ ಯಾವುದೇ ರೀತಿಯ ಪ್ರಾಮಾಣಿಕವಾದಂಥ ಪ್ರಯತ್ನ ಜಾತಿ ಗಣತಿಗೂ ಅಷ್ಟೇ ರಾಜರಾಜ ಸಮಿತಿಯನ್ನು ಅವ್ರ ಖಾತೆಯಲ್ಲೇ ಯಡಿಯೂರಪ್ಪ ರಾಜರಾಜ ಸಮಿತಿ ಅವರಿದ್ದಾಗಲೇ ಕೊಟ್ಟಿರುವಂಥದ್ದು 2017ರಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ನಡೆಸ್ಕೊಳ್ಳೋರು ಅವತ್ತು ಯಾಕೆ ಒಪ್ಕೊಳ್ಳಿಲ್ಲ? ಯಾಕೆ ಒಪ್ಕೊಳ್ಳಿಲ್ಲ? ಈಗ ಜಯಪ್ರಕಾಶ್ ನಾರಾಯಣ ಯಾವುದೇ ಅಧ್ಯಯನವನ್ನು ಮಾಡಿದ್ರು, ಅಧ್ಯಯನ ಮಾಡಿದ್ರು ಕಾಂತರಾಜ ಅದನ್ನು ಕೂಡ ಒಪ್ಪಿಕೊಂಡಿದೆ. ಜಯಪ್ರಕಾಶ್ ನಾರಾಯಣ ಅವರು ಅವರ ಅಧ್ಯಯನದ ನಿದರ್ಶನ ತಗೊಂಡು ಸರ್ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ ಅಧ್ಯಯನವನ್ನು ತಗೊಂಡಿದ್ದಾರೋ ಗೊತ್ತಿಲ್ಲ. ಡಿಸಿಗಳಿಂದ ಸ್ಟ್ಯಾಟಿಸ್ಟಿಕ್ಸ್ ತರಿಸ್ತೀವಿ ಅಂತ ಒಂದು ಮಾತು ಹೇಳ್ತಾರೆ, ಆಮೇಲೆ ತಮ್ಮ ರೆಕಮೆಂಡೇಶನ್ ಹೇಳ್ತಾರೆ. ಮೊದಲೇ ರೆಕಮೆಂಡೇಶನ್ ಮಾಡೋದು ಎಷ್ಟು ಮಟ್ಟಿಗೆ ಹಿಂದುಳಿದ ವರ್ಗದ ನ್ಯಾಯ ಸಿಗ್ತದೆ. ನಮ್ಮ ನಿಲುವು ಭಾಷೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಿಗಬೇಕು, ಹಿಂದುಳಿದ ವರ್ಗಕ್ಕೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಸೋಷಿಯೋ ಎಕನಾಮಿಕ್ ಸರ್ವೆ ಏನಾಗಿದೆ ಅದು ಬೇರೆಗೆ ಆಗಿದೆ, ಎರಡೇ ಮಾತಿಲ್ಲ. ಆದರೆ ಅದು ವೈಜ್ಞಾನಿಕವಾಗಿ ಆಗಿರಬೇಕು, ಸರಿಯಾಗಿ ಆಗಿರಬೇಕು. ಗೊಂದಲ ಕೂಡ ಆಗಬಾರ್ದು. ನಾಳೆ ಸಮಾಜದಲ್ಲಿ ಗೊಂದಲ ಉಂಟು ಮಾಡಬಾರ್ದು. ಇವರು ತಮ್ಮ ಮೇಲಿನ ಹಗರಣವನ್ನು ಡೈವರ್ಟ್ ಮಾಡೋ ಸಲುವಾಗಿ ಈ ಥರ ಉಪಯೋಗ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿಯಲ್ಲ.